ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಅದಕ್ಕೆ ಪೂರ್ವಭಾವಿ ಸಭೆ ನೆಪದಲ್ಲಿ ನೀವು ಕೈ ನಾಯಕರಿಗೆ ಪಾಠ ಮಾಡ್ತಾರ ಅಂತ ಸುರ್ಜೇವಾಲಾ ಅವರು. ಇವತ್ತಿನ ಸಭೆ ಯಾರಿಗೂ ಪಾಠ ಇಲ್ಲ ಅಥವಾ ಯಾರಿಗೂ ಓದೂ ಇಲ್ಲ. ಇವತ್ತಿನ ಕಾರ್ಯಕ್ರಮ ಸುರ್ಜೇವಾಲಾ ಅವರು ಕರೆದಿರೋದು, ಮಾನ್ಯ ಅಧ್ಯಕ್ಷರು ಬರ್ತಾ ಇರೋದು ಸಂಪೂರ್ಣವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದಕ್ಕೆ ನಮ್ಮ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಹೇಗೆ ಪಾಲ್ಗೊಳ್ಳೋದು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಬರ್ತಾ ಇದ್ದಾರೆ ಹೊರತು ನಮ್ಮ ಪಕ್ಷದಲ್ಲಿ ಗೊಂದಲಗಳಿಲ್ಲ. ಹಂಗೇಂದ್ರೆ ಸ್ವಲ್ಪ ಯಾರು ಹೆಚ್ಚು ಕಡಿಮೆ ಮಾತಾಡಕತ್ತಿದ್ರು ಅಂದರೆ ಸುಮ್ಮನೆ ಇರ್ರಿ ಅಂತಾರೆ, ಸುಮ್ಮನೆ ಇದ್ದು ಬಿಡ್ತಾರೆ, ಮುಗಿದೋದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮೇಲೆ ಎಲ್ಲರೂ ಮಾತಾಡಿದ್ರು, ನಾವು ಸುಮ್ಮನೆ ಇರ್ತೀವಿ ಅಂತಾನೆ ಹೇಳಿದರು. ನಿಮ್ಮ ಟಿವಿ ಒಳಗೆ ನೋಡಿದ್ದೆ ನಾನು. ಎಲ್ಲಿ ಯಾರು ಮಾತಾಡಕ್ತಾರೆ ಹೇಳ್ರಿ. ಜಾರಕಿಹೊಳಿ ಅವರೇ ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರೆ ನಾವೇನು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಮತ್ತೆ ಯಾರು ಹೆಸರು ಅಲ್ಲಲ್ಲ, ಅವ್ರ ಬೆಂಬಲಿಗರಂತೂ ಯಾರು? ಸುರ್ಜೇವಾಲಾ ಅವ್ರಿಗೆ ಏನರ ಮಾತಾಡೋದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೇ ಏನರ ಹೋಗಿ ಮಾತಾಡೋದು, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಏನರ ಮಾತಾಡೋದು, ಸೋನಿಯಾ ಗಾಂಧಿ ಅವ್ರ ಹತ್ರ ಹೋಗಿ ಏನು ಮಾತಾಡೋದು, ಅವ್ರ ಹತ್ರ ಹೋಗಿ ಮಾತಾಡೋದು ಇದಲ್ಲ. ನೀವು ಬಹಿರಂಗವಾಗಿ ಏನು ಮಾತಾಡ್ತಕ್ಕದ್ದಲ್ಲ, ಪತ್ರಿಕೆಯವ್ರ ಜೊತೆ ಮಾತಾಡ್ತಕ್ಕದ್ದಲ್ಲ. ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ ಅಂತ ಹೇಳಿದರೆ ನಮ್ಮ ಪಕ್ಷದ ಶಿಸ್ತು ಟೆಸ್ಟಿಗೆ ಹಚ್ಚದಂಗೆ ನೀವು ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಪಕ್ಷದ ಶಿಸ್ತನ್ನು ನೋಡಿ ಇತರರು ಕಲಿಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಸುಮ್ಮನಾಗಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.